ಸೊ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಹೊಸ ವೀಡಿಯೋ. ಬಂದು ಏನೇನು ಹೊರಡ್ತಾ ಇದ್ದೀವಿ. ಚಂಡೀಗಢ ರೈಲ್ವೆ ಸ್ಟೇಷನ್ ಇಲ್ಲೇ ಇದೆ. ಸೊ ಗಾಡಿ ಪಾರ್ಕೆಲ್ಲ ಮಾಡಾಯಿತು. ಸೊ ಒಬ್ಬರು ರಾಮಕೃಷ್ಣ ಅವರು ಸಿಕ್ಕಿದ್ರು ಹಂಗೆ ಬರಬೇಕಾದ್ರೇ. ಸೊ ಇನ್ನೇನು ಹೊರಡ್ತಾ ಇದ್ದೀವಿ. 2:30ಗೆ ಟ್ರೈನ್ ಡಿಪಾರ್ಚರು. ಸೊ ಇನ್ನೇನಿಲ್ಲ, ಮನೆಯಿಂದ 1:50-80 ಬಿಟ್ಟಿದ್ದು, 6 ನಿಮಿಷ ಬಂದಿದ್ದೆವು ಅಲ್ಲಿಂದ. ಸರಿ, ಇನ್ನೇನಿಲ್ಲ, ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ಸ್ನೇಹಿತರೆ. ಹಂಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಇನ್ನೊಂದು ಶುಕ್ರವಾರ ಮಧ್ಯಾಹ್ನ ಅಷ್ಟೊತ್ತಲ್ಲಿ ರೀಚ್ ಆಗ್ತೀವಿ ನಾವು. ಸೊ ಇನ್ನೇನಿಲ್ಲ, ನಮ್ಮ ಅಕ್ಕನೂ ಬಂದಿದ್ದಾರೆ ಮೈಸೂರಿಂದ, ಪಾಪ ನಮ್ಮ ಸಿಸ್ಟರ್ ಅವರು. ಸೊ ಇನ್ನೇನಿಲ್ಲ, ಸಿಗೋಣ ಬನ್ನಿ ಸ್ನೇಹಿತರೆ. ಅವ್ರಿಗೆ ಫೀಲಿಂಗ್ ಹೇಗೆ ಅನ್ನಿಸ್ತಾ ಇದೆ, ಏನು ಕತೆ ಎಲ್ಲ ಫಸ್ಟ್ ಟೈಮ್ ಕೇಳೋಣ. ಸೊ ನಮಸ್ಕಾರ ಮೇಡಮ್. ನಮಸ್ಕಾರ ಅಕ್ಕ. ಹೇಗೆ ಅನ್ನಿಸ್ತಾ ಇದೆ ಫಸ್ಟ್ ಫೀಲು ಹೋಗ್ತಾ ಇರೋದು? ಹೆಲ್ಮೆಟ್ಟು, ಟ್ಯಾಂಕ್ ಬ್ಯಾಗು, ಪರ್ಸು ಎಲ್ಲ, ಈ ಲಗೇಜ್ ಬ್ಯಾಗು, ಏನು ಹೇಳಿ ಬುಜ್ಜಿ ಮನೆ ಬಿಟ್ಟಿದೆ ಎಷ್ಟು ಗಂಟೆಗೆ? ಎಷ್ಟು ಇವಾಗ ಟೈಮು 1:58 ಮನೆ ಬಿಟ್ಟಿರೋದು. 5 ನಿಮಿಷ ನಂದಿನಿ ಲೇಔಟಿಂದ ಇಲ್ಲಿ ಬಂದಿರೋದು ಇವನು. ಏನು ಹೇಳಿ, 5 ನಿಮಿಷಕ್ಕೆ ಬಂದ್ಬಿಟ್ಟಿರೋದು. ಸೂಪರ್ ಅಪ್ಪ, ಸದ್ಯ ಏನೋ ಹೋಗ್ತಾ ಇದ್ದಾರಲ್ಲ ನಮ್ಮ ಹುಡುಗ, ಫುಲ್ ಖುಷಿ ಆಗ್ತದೆ. ಏನಪ್ಪ, ಜಾಲಿನಾ? ಫುಲ್ ಜಾಲಿ. ಇನ್ನು ನಮ್ಮ ಪೇರೆಂಟ್ಸ್ ಕೂಡ ಬರಬೇಕು. ಅಮ್ಮ, ತಾತ, ಅಜ್ಜಿ, ನಮ್ಮ ಅತ್ತೆ ಎಲ್ಲ ಮೈಸೂರಿಂದ ಬಂದರು, ನಮ್ಮ ಅಕ್ಕ ಅವರು. ಸೊ ಇನ್ನೇನಿಲ್ಲ, ಬರ್ತಾರೆ, ವೆಯ್ಟ್ ಮಾಡಬೇಕು. ಇನ್ನೊಂದು 5 ನಿಮಿಷಕ್ಕೆ ಎಲ್ಲ ನಮ್ಮ ಬಾಯ್ಸೂ ಬರ್ತಾರೆ, ಗಿರಿಬ್ರು ಎಲ್ಲರೂ ಬರ್ತಾರೆ. ಸೊ ಸಿಗೋಣ ಬನ್ನಿ ಸ್ನೇಹಿತರೆ. ಟ್ರೈನು ಬಂತು ಸ್ನೇಹಿತರೆ. ಎಲ್ಲ ನಮ್ಮ ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ. ರಾಮು ಬ್ರೋ ಅವರು, ಮತ್ತು ಕೃಷ್ಣ ಬ್ರೋ, ಮತ್ತು STK ಬ್ರೋ, ಎಲ್ಲ ಸ್ಕೈ ವ್ಲಾಗ್ಸ್ ಬ್ರೋ ಅವರು, ಅಕ್ಷಯ್ ಬ್ರೋಗು. B1 ಕೋಚಾ? ಇನ್ನು G6 G5 ಎಲ್ಲ ರೆಡಿ ಆಗಿದ್ದಾರೆ. ನೀನು ನೋಡೋದಂದ್ರೆ ಬಾಕಿ ಗುರು ಗಿರಿ ಬ್ರೋ ಇನ್ನೂ ಇಲ್ಲ, ಎಲ್ಲ ಆಲ್ರೆಡಿ ಹಾಕಾಯ್ತು. ಗಿರಿ ಬ್ರೋನು ಬಂದರು ಗುರು, ಎಲ್ಲ ನಮ್ಮ ಫ್ರೆಂಡು ಬಂದರು, ಎಲ್ಲ ನೋಡೋದಷ್ಟೇ ಬಾಕಿ. ಬಾಯ್ ಗಾಯ್ಸ್, ಬಾಯ್ ಬಾಯ್, ಬಾಯ್ ಬಾಯ್ ಅಚ್ಚು, ಅಚ್ಚನ್ ಬಾಯ್, ಅಚ್ಚನ್ ಕೇಳು, ಬನ್ನಿ ಬನ್ನಿ. 3 ಡೇಸು ಗುರು ಎಲ್ಲ ಇಲ್ಲೇ ಇರೋದು. ಎಲ್ಲ ಬಾಯ್ಸ್ ಎಲ್ಲ ಇಲ್ಲೇ ಇರೋದೆ. ಎಲ್ಲ ಫುಲ್ ಎಲ್ಲ ಪ್ಲೇಸ್ಮೆಂಟ್ ಎಲ್ಲ ಫುಲ್ ಚೇಂಜಸ್ ಎಲ್ಲ ಆಗಿಬಿಟ್ಟಿದೆ. ಇನ್ನು ಕೆಲವೊಬ್ರು ಇಲ್ಲಿ ಕೂತಿದ್ದಾರೆ, ಇನ್ನು ಕೆಲವರೆಲ್ಲ ಅಲ್ಲಿ ಕೂತ್ಕೊಂಡಿದ್ದಾರೆ. ಪ್ಲೇಸ್ ಬಂದರೆ ನಮಗೆ ಇಲ್ಲ. ಸರಿ, ಹೊರಡೋಣ ಬನ್ನಿ. ಟ್ರೈನ್ ಹೊರಟು 1 ಅವರ್ ಮೇಲೆ ಆಯಿತು. ಎಲ್ಲ ಚಪಾತಿ ಎಲ್ಲ ಓಪನ್ ಮಾಡ್ಕೊತಾ ಇದ್ದೀವಿ. ಟೊಮೆಟೊ ಗೊಜ್ಜು, ಪಲ್ಯ, ಗೊಜ್ಜು ಎಲ್ಲ ಅವರೆಲ್ಲರೂ ಪ್ಲೇಟ್ಸ್ ಎಲ್ಲ ತಂದಿದ್ದಾರೆ. ಸೊ ಹೊರಡೋಣ ಬನ್ನಿ. ತಿನ್ಕೊಂಡು ಭಾರಿ ಹೋಗಿದೆ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಊಟ ಟೈಮು ಕುಡಿ ಮಾಡಿಕೊಂಡು ಕೂತ್ಕೊಂಡಿದ್ದೀವಿ. ಮೀಟಿಂಗ್ ಇನ್ನೂ 2 ಡೇಸ್ ಅಲ್ಲ ಬ್ರೋ? ಇನ್ನೂ 2 ಡೇಸು ಟ್ರೈನಲ್ಲೇ ಜರ್ನಿ ಅಷ್ಟೇ. ಪುಳಿಯೋಗರೆ ತಂದಿದ್ದಾರೆ ಅವರು, ಫಿಲಮ್ ನೋಡ್ಕೊಂಡು ತಿನ್ನೋದು. ಸೊ ಸ್ನೇಹಿತರೆ, ಹುಬ್ಳಿಲಿದ್ದೀವಿ. ಊಟ ಎಲ್ಲ ಆಯಿತು. ಟೈಮ್ ಬಂದು ಒಂದು 10 ಗಂಟೆ ಸುಮಾರು ಆಗಿರ್ಬೋದು. ಸೊ ಇವಾಗ ಇನ್ನೇನಿಲ್ಲ, ಹೊರಡಬೇಕು. ಸೊ ಇನ್ನೇನಿಲ್ಲ, ರೋಹಿತ್ ಬ್ರೋ ಅವ್ರಿಗೆ ಮತ್ತು ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಮನೆಯಿಂದ ಪುಳಿಯೋಗರೆ ತಂದುಕೊಟ್ಟಿದ್ರು. ನಮ್ಮ ಮನೆಯಲ್ಲಿ ಚಪಾತಿ ಮತ್ತು ಗೊಜ್ಜು. ಊಟ ಎಲ್ಲ ಮಾಡಾಯಿತು. ಎಲ್ಲ ನಮ್ಮ ಪ್ಯಾಸೆಂಜರ್ಸ್ ಎಲ್ಲ ನಿಂತಿದ್ದಾರೆ ಆಚೆ ಎಲ್ಲ. ಫುಲ್ AC ಕೋಚಾ. ಯಾವ ಊರಲ್ಲಿದ್ದೀವಿ ಅನ್ನೋದು ಗೊತ್ತಾಗೋದಿಲ್ಲ. ಎಷ್ಟೇ ಸ್ಪೀಡಾಗಿ ಹೋದ್ರೂ ಏನೋ ಒಂಥರ ಮೆತ್ತೆ ಒಂದು 50-60 ಸ್ಪೀಡಲ್ಲೇ ಹೋದಂಗಿದೆ. ಆಚೆ ಬಂದು ಡೋರ್ ಹತ್ರ ಬಂದು ಒಂಚೂರು ನಿಂತ್ಕೊಂಡ್ರೆ ಸಿಕ್ಕಾಪಡೆ ಸ್ಪೀಡ್ ಥರ ಕಾಣುತ್ತೆ. ಒಳಗಡೆ AC ಕೋಚ್ ಅಲ್ವಾ, ಸೊ ಅಷ್ಟು ಗೊತ್ತಾಗೋದಿಲ್ಲ ನಮ್ಗಳಿಗೆ. ಸೊ ನೋಡಿ, ಇದೇ ನಮ್ಮ ಟ್ರೈನು, ಹುಬ್ಳಿ. ಸೊ ಗುರು, ಊಟ ಎಲ್ಲ ಆಯಿತು, ನೀರೆಲ್ಲ ಕುಡಿಯೋದೆಲ್ಲ ಆಯಿತು. ಸೊ ಇವಾಗ ಮಲ್ಕೊಡೋ ಸಮಯ ಬಂದಿದೆ. ಸೊ ನಮ್ಮ ಟ್ರೈನವರು ಕಂಪ್ಲಿ ಬೆಡ್ಶೀಟು ಎಲ್ಲ ಕ್ಲೀನಾಗಿ ಕೊಟ್ಟಿದ್ದಾರೆ. ಎಲ್ಲ ಮೇಲ್ಗಡೆ ಎಲ್ಲ ನಮ್ಮ ಬಾಯ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಮಲ್ಕೊಳ್ಳೋಕ್ಕೆ. ಕೆಳಗಡೆ ಪೂರ ಲಗೇಜ್ಗಳು ಎಲ್ಲ ಹಾಕಿದ್ದಾರೆ. ಸೊ ಇಲ್ಲೇ ನಮ್ಮ ಮಲ್ಕೊಳ್ಳೋ ಪೊಸಿಷನ್ನು.
ಮಾಡಿಕೊಂಡು ಬೆಳಿಗ್ಗೆ ಸಿಗೋಣ ಸ್ನೇಹಿತರೆ. ಸೊ ಇವತ್ತಿನ ಮೊದಲು ಡೇ 1 ಟ್ರೈನ್ ಪ್ರಯಾಣ ಮುಗೀತಾ ಬರ್ತಾ ಇದೆ. ನೋಡೋಣ ಬನ್ನಿ. ನಾಳೆ ಹುಬ್ಳಿಲಿದ್ದೀವಿ, ಹುಬ್ಳಿ ಕ್ರಾಸಲ್ಲಿದ್ದೀವಿ, ಧಾರವಾಡ ಕ್ರಾಸಲ್ಲಿದ್ದೀವಿ. ನೆಕ್ಸ್ಟು ಸ್ಟಾಪ್ ಬಂದು ಹುಬ್ಳಿ. ಸೊ ಎಲ್ಲ ಬಾಯ್ಸ್ ಎಲ್ಲ ಮಲ್ಕೊತಾ ಇದ್ದಾರೆ. ಸೊ ನಾಳೆ ಸಿಗೋಣ ಬನ್ನಿ ಸ್ನೇಹಿತರೆ. ಸೊ ಗುಡ್ ನೈಟ್, ಟೇಕ್ ಕೇರ್, ಶುಭರಾತ್ರಿ.